ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಇವತ್ತು ಸೊಂಡೆಗೊಬ್ಬರ ರಸ್ತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಫುಟ್ಪಾತ್ ತೆರವು ಮಾಡಿಸಿ ಅಂತಂದರೆ ಇವರು ಅಂಗಡಿ ಒಳಗಡೆ ಜಾಗದಲ್ಲೆಲ್ಲ ಬಂದು ಇವರು 10/15 ಇವರು ರಿಜಿಸ್ಟರ್ ಮಾಡಿಕೊಟ್ಬಿಟ್ಟು ಇವತ್ತು ನಗರಸಭೆ ವ್ಯಾಪ್ತಿಯೆಲ್ಲ ಪ್ರತಿಯೊಬ್ಬರು ಎಲ್ಲ ಅಧಿಕಾರಿಗಳು ಬಂದು ನಮ್ಮ ನಗರಸಭೆ ಅಂಗಡಿ ಮಳಿಗೆ ಏನಿದ್ದಾವೆ 1 ರಿಂದ 27 ಎಲ್ಲ ಅಂಗಡಿಗಳು ಒಳಮಕ್ಕದಲ್ಲಿ ಏನು ಬೇಕೋ ಇಟ್ಕೊಂಡಿದ್ದಾರೆ. ಇವತ್ತು ಒಳಗಡೆ ಇರೋಂಥ ಅಂಗಡಿಗಳಿಗೂ ಬಂದು ನೀವು ಫುಟ್ಪಾತ್ನಲ್ಲಿ ಇಟ್ಕೊಂಡಿದ್ದೀರಾ, ಫುಟ್ಪಾತ್ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿಕೊಟ್ಟಂಥ 10/15 ಜಾಗದಲ್ಲಿ ಇವತ್ತು ಅವರೇ ಬಂದು ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಇದು ಪ್ರತಿಯೊಬ್ಬ ಇಲ್ಲಿ ನಮ್ಮ 27 ಅಂಗಡಿ ಏನಿದೆ ಎಲ್ಲ ಅಂಗಡಿನವ್ರಿಗೂ ತುಂಬ ತೊಂದರೆ ಆಗಿದೆ. ಇವತ್ತು ಫುಟ್ಪಾತ್ ತೆರವುಗೊಳಿಸೋದು ಬದಲು ಅವ್ರ ಅಂಗಡಿ ಒಳಗಡೆ ಇರೋಂಥವನ್ನೆಲ್ಲ ತೆರವುಗೊಳಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ನಮಗೆ ತುಂಬ ಆರ್ಥಿಕವಾಗಿ ನಷ್ಟ ಆಗಿದೆ. ಸರ್ಟಿಫಿಕೇಷನ್ ಏನಿದ್ರು ನೀವು ಸಜ್ಜದಿಂದ ಒಳಭಾಗದಲ್ಲಿ ಇಟ್ಕೊಬೇಕು ಅಂತ ನಮ್ಗೆ ಹೇಳಿದರು. ಸಜ್ಜದಿಂದ ಒಳಭಾಗದಲ್ಲಿ ಇಟ್ಕೊಬೇಕು ಅಂತ ಹೇಳಿದ್ರು. ನಾವು ಸಜ್ಜದಿಂದ ಒಳಭಾಗದಲ್ಲೇ ಇಟ್ಕೊಂಡಿದ್ದು. ಆದರೂ ಇವತ್ತು ನಮ್ಮ ನಗರಸಭೆ ಅಧಿಕಾರಿಗಳು ಬಂದು ನೀವು ಸಜ್ಜದಿಂದ ಒಳಗಡೆ ಇಟ್ಕೊಂಡಿಲ್ಲ, ನೀವು ರೋಲಿಂಗ್ ಶಟರ್ ಏನು ಕೊಟ್ಟಿದ್ದಾರೆ ರೋಲಿಂಗ್ ಶಟರ್ ಒಳಗಡೆ ಇಟ್ಕೊಬೇಕು ಅಂತೇಳಿ ನಮಗೆ ತುಂಬ ತೊಂದರೆ ನಮ್ಗೆ ಆಗ್ತಾಯಿದೆ. ಇದರಿಂದ ಪ್ರತಿಯೊಬ್ಬರಿಗೂ ನಮ್ಮ 27 ಅಂಗಡಿ ಎಲ್ಲ ಏನಿದೆ ನಮ್ಮ ಸೊಂಡೆಗೊಬ್ಬರ ರಸ್ತೆಯಲ್ಲಿರೋ ಎಲ್ಲ ಅಂತ ವ್ಯಾಪಾರಸ್ಥರಿಗೂ ತುಂಬ ತೊಂದರೆ ಆಗಿದೆ. ಇವತ್ತು ಸಜ್ಜೆ ಇರೋದು ನಮ್ಮ ನಗರಸಭೆಯವರೇ ಏನು ಬೇಕೋ ಅದನ್ನು ಕಟ್ಟಿರೋದು. ಪುರಸಭೆ ವ್ಯಾಪ್ತಿ ಇದ್ದಾಗಲೇ ಅವರೇ ಏನು ಬೇಕೋ ಕಟ್ಟಿ ನಿಮ್ಗೆ ಇಲ್ಲಿವರೆಗೂ 15 ಇದೆ 10/15 ಅಂತ ಹೇಳ್ಬಿಟ್ಟು ನಮಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. 2010 ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟು 20 ವರ್ಷ ನೀವು ಇರಬೇಕು ಅಂತೇಳಿ ನಮಗೆ ಏನು ಬೇಕೋ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ನಾವು ಸರಿಯಾದ ರೀತಿಯಲ್ಲಿ ಅವ್ರು ಏನು ಬೇಕೋ ಬಾಡಿಗೆ ಕಟ್ಕೊಂಡು ನಾವು ಬರ್ತಾಯಿದ್ದೀವಿ. ಅದು ನಾವು ಸಣ್ಣ ವ್ಯಾಪಾರಸ್ಥರಿದ್ದಾರೆ, ತುಂಬ ತೊಂದರೆ ಆಗ್ತಾಯಿದೆ. ಅಲ್ಲ ಸರ್, ನಮಗೇನು ನಾವು ಸೂಚನೆ ಕೊಡಿಲ್ಲ, ನಮಗೆ ನೋಟಿಸ್ ಕೂಡ ಏನು ಕೊಟ್ಟಿಲ್ಲ. ನೀವು ಸಜ್ಜದಿಂದ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ರು, ನಾವು ಸಜ್ಜದಿಂದ ಒಳಗಡೆ ಇಟ್ಕೊಂಡಿದ್ದು. ಆದರೂ ಇವತ್ತು ಏಕಾಏಕಿ JCBಗಳು ಮತ್ತು ಟ್ಯಾಕ್ಟರ್ಗಳೆಲ್ಲ ತೊಗೊಬೋದು, ಇರೋ ಐಟಮ್ ಎಲ್ಲ ಏನು ಬೇಕೋ ತುಂಬಿ ನಮಗೆಲ್ಲ ತುಂಬ ನಷ್ಟ ಮಾಡಿದ್ದಾರೆ. ಹೌದು, ಆದೇಶ ಇದೆ ಅಂತ ಹೇಳ್ಬಿಟ್ಟು ಅವರು ಆದೇಶದ ಪ್ರಕಾರ ನಡ್ಕೊತಾ ಇಲ್ಲ. ಒಳಗಡೆ ಇರೋಂಥ ಎಲ್ಲ ಅಂಗಡಿಗಳಿಗೂ ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ನಾವು ಯಾರಿಗೂ ತೊಂದರೆ ಮಾಡಿ ಫುಟ್ಪಾತ್ಗಾಗಲಿ ಸಾರ್ವಜನಿಕರಿಗಾಗಲಿ ಇಲ್ಲ ಮೋಟಾರ್ ವಾಹನಗಳಿಗಾಗಲಿ ನಾವೇನು ತೊಂದರೆ ಮಾಡಿಲ್ಲ. ನಾವೇನು ಬೇಕೋ ನಮ್ಮ ಒಳಗಡೆ ನಮ್ಮ ವ್ಯಾಪ್ತಿನಲ್ಲಿ 15-10 ಏನೋ ಜಾಗ ಕೊಟ್ಟಿದ್ದಾರೆ, ಅಷ್ಟರಲ್ಲಿ ಮಾತ್ರ ನಾವು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ. ಆದರೂ ಇವತ್ತು ತುಂಬ ನಮಗೆ ದೌರ್ಜನ್ಯವಾಗಿ ಯಾರು ಮಾತು ಕೇಳೋಂಥ ಪರಿಸ್ಥಿತಿ ಇಲ್ಲ. ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಏನು ಬೇಕೋ ಎಲ್ಲ ಡೆಮಾಲಿಷನ್ ಮಾಡ್ತಾ ಇದ್ದಾರೆ. ನೋಟಿಸನ್ನ ಇದು ಮಾಡಿ ಕೊಟ್ಟಿಲ್ಲ ಅವರು ನಮಗೇನು. ಭಾಳ ಅನ್ಯಾಯ ಆಗಿದೆ. ನಮ್ಮ ಮುತ್ತು ಅಂಗಡಿಗೆ ಮೊದಲನೇ ಸರಿ ಎಲ್ಲ ಬಂದು ಹೊಡೆದು ಹಾಕಿದ್ದಾರೆ, ದಾನ ಇದು ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ನಾವು ತೆಗಿತೀವಿ, ಅರ್ಧ ಗಂಟೆ 1 ಗಂಟೆ ಟೈಮ್ ಅವಕಾಶ ಕೊಡಿ ಎಂದು ನಮ್ಗೆ ಅವ್ರು ಕೊಟ್ಟಿಲ್ಲ. ಏಕಾಏಕಿ ಬಂದು ನಮ್ಮನ್ನೆಲ್ಲ ಇದು ಮಾಡಿದ್ದಾರೆ, ಧ್ವಂಸ ಮಾಡಿದ್ದಾರೆ. ಭಾಳ ಐಟಮ್ಗಳು ನಮ್ಗೆ ನಷ್ಟ ಆಗಿದೆ ನಮ್ಮ ಮುತ್ತು ಅಂಗಡಿದು. ಆಮೇಲೆ ಸರ್ ಅವ್ರು ಕೊಟ್ಟಿದ್ದಾರೆ, ಬಟ್ ನಾವು ಒಂದಿನ ನಮ್ಗೆ ಅವಕಾಶ ಕೊಡಬೇಕು, 1 ಗಂಟೆ ಅವಕಾಶ ಕೊಡಬೇಕಾಗಿತ್ತು. ನಮ್ಗೆ 2 ಗಂಟೆಗಳಾದ್ರೂ ಅವಕಾಶ ಕೊಡಬೇಕಾಗಿತ್ತು. ಖಾಲಿ ಮಾಡೋಕ್ಕೇ ನಮ್ಗೆ ಅವಕಾಶ ಕೊಡಬೇಕಿತ್ತು. ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರು ನಮಗೆ ಕೊಡಲಿಲ್ಲ. ಏಕಾಏಕಿ ನಮ್ಗೆ ಇದು ಮಾಡಿದ್ದು ಭಾಳ ತೊಂದರೆ ಆಗಿದೆ. ಇಲ್ಲ ಫುಟ್ಪಾತಲ್ಲಿ ಅವೆಲ್ಲ ಜೀವನ ಮಾಡೋದು ಸರ್, ಆ ಫುಟ್ಪಾತೇ ನಮ್ಮ ಜೀವನ. ಅದಿಲ್ಲ ಅಂದರೆ ಆಗಲ್ಲ, ಭಾಳ ಕಷ್ಟ ಆಗದೆ. ನಮಗೊಂದು ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ. ಇಲ್ಲ ಸರ್, ನಮ್ಗೆ ಅದು ಲೇಟಾಗಿ ಬಂದಿದೆ. ಅವರು ಕೊಟ್ಟಿರೋದು ನಮ್ಗೆ ಕೊಟ್ಟಿದ್ದಾರೆ ಲೇಟಾಗಿ ಬಂದಿದೆ. ರಾತ್ರಿ ಕೊಟ್ಕೊಂಡು ಅವರು ಬೆಳಗ್ಗೆ ಬಂದಿದ್ದಾರೆ. ರಾತ್ರಿ ಕೊಟ್ಬಿಟ್ಟು ಬೆಳಗ್ಗೆ ಬಂದಿದ್ದಾರೆ. ಹಾಂ ಸರ್, ಈ ಥರ ರಾತ್ರಿ ಕೊಟ್ಬಿಟ್ಟು ಬೆಳಗ್ಗೆ ಬಂದಿದ್ದಾರೆ ಅವರು. ನಾವು ಆಮೇಲೆ ಗಂಟೆ ಟೈಮ್ ಕೇಳಿದ್ದೀವಿ. ನಮ್ಗೆ ದಿನ ಕೂಡ ನಮ್ಗೆ ಟೈಮ್ ಬೇಡ, ನಮ್ಮ ಐಟಮ್ಗಳನ್ನೆಲ್ಲ ಸರ್ಕಲ್ನೆಲ್ಲ ಎತ್ಕೊಂಡು ಹೊರಗಡೆ ಇಟ್ಕೊಳ್ಳೋಕೆ ಅವಕಾಶ ಕೊಡಿ ಇದೆಲ್ಲ ಕೇಳಿದ್ದೀವಿ. ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಇನ್ನೂ ಕೊಟ್ಟಿಲ್ಲ ಸರ್, ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಫುಟ್ಪಾತ್ನವ್ರು ವ್ಯಾಪಾರ ಮಾಡಿದ್ವಿ 35 ವರ್ಷದಿಂದ ವ್ಯಾಪಾರಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಫುಟ್ಪಾತಲ್ಲೇ ನಮ್ಮ ಜೀವನ, ಎಲ್ಲರದ್ದು ಜೀವನ ಅಲ್ಲೇ ಇದೆ. ಹೂವು ಮಾರೋರು, ತರಕಾರಿ ಮಾರೋರು, ತಿಂಡಿ ಮಾಡೋರು, ಎಲ್ಲರದ್ದು ಜೀವನ ಅಲ್ಲೇ ಇದೆ. ನಮಗೆಲ್ಲ ಅವು ಎಲ್ಲ ಜಾಗ ಮಾಡಿಕೊಟ್ಬಿಟ್ಟು ಇವ್ರು ಮಾಡಲಿ. ಸ್ಕೂಲ್ ಅಂದ್ರಲ್ಲ, ಸ್ಕೂಲ್ ಪೂರ್ತಿ ಅಂಗಡಿಗೆ ಬೀದಿ ವ್ಯಾಪಾರ ಜಾಗ ಕೊಡ್ತಾರೆ. ಅಲ್ಲಿ ಯಾವ ಮಸಾಣ ಪೂರ್ತಿ ಅದು ಎಲ್ಲಿ ಕೊಡ್ತಾರೆ? ಅಲ್ಲಿ ಮಸಾಣಿಗೆ ಜನ ಹಂಗೆ ಹೋಗ್ತಾರೆ, ಅಲ್ಲಿ ಕೊಡ್ತಾರೆ ಜಾಗ. ಅಲ್ಲ ಎಲ್ಲ ಹಿಂದೆ ಕಂಡು ಜೀವನ ಮಾಡ್ತೀವಿ. ಅಲ್ಲ ಸರ್, ಹಿಂದೆ ಕಂಡು ಜೀವನ ಮಾಡ್ತಾ ಇದೀವಿ. ಇಲ್ಲಿ ಹೊಟ್ಟೆ ಮೇಲೆ ನೋಡಿದ್ರೆ ಎಲ್ಲಿ ಜೀವನ ಮಾಡೋದು ಸರ್? ನೀವು ಹೇಳ್ತಾ ಇದ್ದೀರಿ ನೋಟಿಸ್ ಕೊಟ್ಟಿಲ್ಲ, ಬಂದೇ ಇಲ್ಲ. ಇಲ್ಲ ಸರ್, ನೋಟಿಸ್ ಕೊಟ್ಟಿಲ್ಲ ಸರ್. ಯಾರು ನೋಟಿಸ್ ಕೊಡೋದು ಸರ್? ಅಂದರೆ ಏಕಾಏಕಿ ಅಧಿಕಾರಿಗೆ ಬರ್ತಾರೆ. ಹಂಗೆ ಮಾಡ್ತಾವ್ರೆ ಈಗ. ನಿಮ್ಗೆ ಏನು ಆಗ್ರಹ ಸರ್? ನಿಮ್ಗೇನು ಆಗ್ರಹ ಏನು ಸರ್? ಜೀವನ ಮಾಡೋದಂಗೆ ಸರ್ ಈ ಥರ ಮಾಡಿದ್ರೆ? ನಮ್ಮ ಜಾಗ ಪರಿಹಾರ ಜಾಗ ಎಲ್ಲಿ ಜಾಗ ಎಲ್ಲಿದೆ ಹೇಳಿ? ಈಗ ಹೇಳಿದ್ರಲ್ಲ ವಿನಾಯಕ ಸ್ಕೂಲು ಅಂತ, ಅಲ್ಲಿ ಸ್ಕೂಲ್ ಮಕ್ಕಳು ಓಡಾಡ್ತಾರೆ. ಮಶಾಣ ಏಕಾದು ಎಲ್ಲಿ ಜಾಗ ಇದೆ? ಅಲ್ಲಿ ಫುಟ್ಪಾತ್ ಫುಟ್ಪಾತ್ ಅದು ಅಲ್ಲೆಲ್ಲಿ ಜಾಗ ಇದೆ ಹೇಳಿ? ಏನು ಕೆರೆ ಒಳಗೆ ಇರ್ತಾರ ಹಿಂದೆಗಡೆ? ಅಲ್ಲ ಸರ್, ಕೆರೆ ಇರಪ್ಪ, ಕೆರೆ ಹೊಡೆದು ಬಿಟ್ಟು ಹಿಂದೆ ಇರ್ತಾರ, ಜಾಗ ಮಾಡಿಕೊಡ್ತಾರ. ಅಲ್ಲಿ ಯಾರು ಹೋಗ್ತಾರ? ಅಲ್ಲಿ ಯಾರು ಸರ್ ಬರ್ತಾರೆ? ಅಲ್ಲಿ ಜಾಗ ಎಲ್ಲಿದೆ ಹೇಳಿ? ಈ ಮ್ಯಾಕ್ಸ್ ಎದುರುಗಡೆ ಜಾಗ ಎಲ್ಲಿದೆ? ಫುಟ್ಪಾತ್ ಮಾಡಿದ್ದಾರೆ ಒಪ್ಪಿಗೆ. ಅಲ್ಲಿ ಹಿಂದೆ ಜಾಗ ಏನಿದೆಯಾ? ಹಿಂದೆಗಡೆ ನರ್ಸರಿ ಐತೆ, ಆ ನರ್ಸರಿ ಕೊಡ್ತಾರೆ ಜಾಗ.
ಒಟ್ಟಾರೆ ನೀವು ಹೇಳ್ತಾ ಇರೋದು ಎಲ್ಲಿ ಜಾಗ ಮಾಡಿಕೊಡಿ ಸರ್, ಫಸ್ಟು ಮಾಡಿಕೊಡಿ, ಆಮೇಲೆ ಹೊಡೆದಾಕಿ. ಫಸ್ಟ್ ಪಟ್ಟಿಗೆ ಫಸ್ಟು ಅಡುಗೆ ಮಾಡಿ ತಟ್ಟ ಕಿತ್ಕೊಳ್ಳಿ. ಆದ್ರೆ ಸಾರ್ವಜನಿಕ ಎಂಥ ತೊಂದರೆ ಏನಾಗಿಲ್ಲ ಸರ್, ತೊಂದರೆ ಏನಾಗಿಲ್ಲ. ಇವಾಗ ಜನ ಮಾಮೂಲಿ ಹೆಂಗಿದೆಯೋ ಹಂಗೆ ಇದೆ. ಇವಾಗ ಏಕಾಏಕಿ ಹಿಂಗೆ ಹೊಡೆದಾಕಿದ್ರೆ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು?